ಎಸ್ಎಸ್ಪಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಇಂದು ಪ್ರಮುಖವಾದಂಥ 3 ಅಪ್ಡೇಟ್ಗಳ ಕುರಿತು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ. 3 ಅಪ್ಡೇಟ್ಗಳು ಕೂಡ ತುಂಬ ಉಪಯುಕ್ತವಾಗಿರುವಂಥ ಅಪ್ಡೇಟ್ಗಳಾಗಿರ್ತವೆ. ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮೊದಲನೇ ಒಂದು ಪ್ರಮುಖವಾದಂಥ ಅಪ್ಡೇಟ್ ಬಗ್ಗೆ ನೋಡೋದಾದ್ರೆ ಇದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂತಹ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಏನಂದ್ರೆ 2024-25ನೇ ಸಾಲಿನಲ್ಲಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿ ಯಾವೆಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕಾಗಿ ಕಾಯ್ತಾ ಇದ್ರಿ, ಯಾರ್ದೆಲ್ಲ ಫಸ್ಟ್ ಲೆವೆಲು ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ ಆಗಿತ್ತು ಅಂತಹ ವಿದ್ಯಾರ್ಥಿಗಳು ಥರ್ಡ್ ಲೆವೆಲ್ ವೆರಿಫೈ ಇವತ್ತು ಕಂಪ್ಲೀಟ್ ಆಗಿದೆ. ಪೋಸ್ಟು DBT ಕೂಡ ಎಸ್ ಆಗಿದೆ, ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ. ತೋರಿಸ್ತಾ ಇದ್ದೀನಿ, ಕಾಣ್ತಾ ಇರ್ಬೋದು ನಿಮಗೂ ಕೂಡ. ನಿಮ್ಮದು ಕೂಡ ಥರ್ಡ್ ಲೆವೆಲ್ ವೆರಿಫಿಕೇಷನ್ ಆಗಿದೆ ಇಲ್ವಾ ಎಂಬುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಎಲ್ಲರದು ಕೂಡ ಪೋಸ್ಟು DBT ಕೂಡ ಎಸ್ ಆಗಿದೆ, ಹಾಗೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ. ಫೋರ್ತ್ ಲೆವೆಲಲ್ಲಿ ಇನ್ನೂ ನೋ ಅಂತ ಇದೆ, ಅದು ಕೂಡ ಇನ್ನು ಸ್ವಲ್ಪ ದಿನಗಳಲ್ಲಿ ಅಮೌಂಟ್ ಬರ್ಬೋದು ಅಂತೇಳಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ನಿಮಗೂ ಕೂಡ ಹಣ ಜಮಾ ಆಗಲು ಪ್ರಾರಂಭವಾಗಬಹುದು. ಆದರೆ ಥರ್ಡ್ ಲೆವೆಲು ವೆರಿಫಿಕೇಷನು ಕಂಪ್ಲೀಟ್ ಆಗಿದೆ. ಇದೊಂದು ಪ್ರಮುಖವಾದಂಥ ಅಪ್ಡೇಟು. ನಿಮ್ಮದು ಕೂಡ ಸ್ಟೇಟಸಲ್ಲಿ ಬದಲಾವಣೆ ಆಗಿದೆ ಇಲ್ವಾ ಎಂಬುದನ್ನು ಕಮೆಂಟ್ ಮಾಡಿರಿ. ಇನ್ನು ಎರಡನೇ ಪ್ರಮುಖವಾದಂಥ ಅಪ್ಡೇಟ್ ಬಗ್ಗೆ ಮಾಹಿತಿಯನ್ನು ನೋಡೋದಾದ್ರೆ, ಅನೇಕ ಜನ KCET ಮೂಲಕ ಕೌನ್ಸಿಲಿಂಗನ್ನು ಎದುರಿಸಿ ಯಾರೆಲ್ಲ ಸೀಟನ್ನು ಪಡ್ಕೊಂಡಿದ್ದೀರಿ, ಇಂಜಿನಿಯರಿಂಗ್ ಆಗಿರ್ಬೋದು, ನರ್ಸಿಂಗ್ ಆಗಿರ್ಬೋದು, ಬೇರೆ ಬೇರೆ ಕೋರ್ಸ್ಗಳನ್ನು ಪಡಿತಾ ಇದ್ದೀರಿ, ಅಂತಹ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ರಿ. ಸೆಕೆಂಡ್ ಸ್ಟೆಪ್ಪಲ್ಲಿ ನಮ್ಮದು KE ಡೇಟಾ ಪ್ಯಾಕ್ಚ್ ಆಗ್ತಾ ಇಲ್ಲ, KE ಯಂತ್ರ ಡೇಟಾವನ್ನು ಶೇರ್ ಮಾಡಿಲ್ಲ ಅಂಥೇಳಿ ತೋರಿಸ್ತಾ ಇದೆ ಅಂಥೇಳಿ. ಈಗ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ, ಎಲ್ಲರದು ಕೂಡ ಡೇಟಾವನ್ನು ಹಂತ ಹಂತವಾಗಿ ಪ್ಯಾಕ್ಚ್ ಮಾಡ್ತಾ ಇದ್ದಾರೆ. ಅಂದರೆ SSP ಪೋರ್ಟಲ್ಗೆ ಜೋಡಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ಅನೇಕ ಜನರದು ಅಪ್ಲಿಕೇಶನ್ ಸಬ್ಮಿಟ್ ಆಗ್ತಾ ಇದೆ. ನಿಮ್ಮದು ಕೂಡ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಇವತ್ತು ಕೂಡ ಅನೇಕ ಜನ ವಿದ್ಯಾರ್ಥಿ ಮಿತ್ರರದು ಸೆಕೆಂಡ್ ಸ್ಟೆಪ್ಪಲ್ಲಿ ಡೇಟಾ ಪ್ಯಾಕ್ಚ್ ಆಗಿ ಫೈನಲ್ ಸಬ್ಮಿಟ್ ಕೂಡ ಆಗಿದೆ. ನಿಮ್ಮದು ಕೂಡ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಇದೊಂದು ಪ್ರಮುಖವಾದಂಥ ಅಪ್ಡೇಟು. ಇನ್ನು ಮೂರನೇ ಪ್ರಮುಖವಾದಂಥ ಅಪ್ಡೇಟ್ ಏನಂದ್ರೆ, ಇಂಜಿನಿಯರಿಂಗ್ ಫಸ್ಟ್ ಇಯರ್ ಓದುತ್ತಿರುವಂಥ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ರಿ, ಇಂಜಿನಿಯರಿಂಗ್ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ SSP ಹಾಕಲು ಕೊನೆಯ ದಿನಾಂಕ ಯಾವಾಗ ಅಂತೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹೇಳುವುದಾದ್ರೆ, ಇನ್ನೂ ಕೂಡ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಡೋಂಟ್ ವರಿ, ಯಾವುದೇ ರೀತಿಯಾದಂಥ ತೊಂದರೆ ಬೇಡ. ನಿಮ್ಗೆ 100% ಆಗಿ ಹೇಳ್ತಾ ಇದ್ದೀನಿ, SSP ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸುವ ದಿನಾಂಕವನ್ನು ವಿಸ್ತರಣೆ ಮಾಡ್ತಾರೆ. ಕೇವಲ ವೃತ್ತಿಪರ ಕೋರ್ಸ್ಗಳನ್ನು, ಪ್ರೊಫೆಷನಲ್ ಕೋರ್ಸ್ಗಳನ್ನು ಯಾವ ವಿದ್ಯಾರ್ಥಿಗಳು ಓದ್ತಾ ಇದ್ದೀರಿ, ಯಾವುದೇ ಇಲಾಖೆ ಆಗಿರ್ಬೋದು, ಅಲ್ಪಸಂಖ್ಯಾತ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಕಾರ್ಮಿಕ ಇಲಾಖೆ ಆಗಿರ್ಬೋದು, ಬ್ರಾಹ್ಮಣ ಇಲಾಖೆ, ಅಭಿವೃದ್ಧಿ ನಿಗಮದ ನಂತರ ಬರುವಂಥ ವಿದ್ಯಾರ್ಥಿ ವೇತನ ಆಗಿರ್ಬೋದು, ಪ್ರತಿಯೊಂದು ಇಲಾಖೆದು ಕೂಡ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಎಲ್ಲಿವರೆಗೂ ಕೂಡ KE ಬೋರ್ಡ್ನವರು SSP ಪೋರ್ಟಲ್ಗೆ ಡೇಟಾವನ್ನು ಸರಿಯಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯದು ಒದಗಿಸ್ತಾರೆ. ಅಲ್ಲಿವರೆಗೂ ಕೂಡ, ಎಲ್ಲಿವರೆಗೂ ಒದಗಿಸುವುದಿಲ್ಲ ಅಲ್ಲಿವರೆಗೂ ಕೂಡ ಡೇಟಾನ ಎಕ್ಸ್ಟೆಂಡ್ ಮಾಡ್ತಾರೆ. ಯಾವಾಗ ಒದಗಿಸ್ತಾರಲ್ಲ ಆವಾಗ ಸ್ಟಾಪ್ ಮಾಡ್ತಾರೆ. ಇನ್ನೂ ನಿಮಗೆ 1 ತಿಂಗಳವರೆಗೂ ಕೂಡ ಅವಕಾಶವನ್ನು ಕೊಡ್ತಾರೆ. ಯಾವುದೇ ರೀತಿ ಸಂದೇಹ ಬೇಡ, ನೀವು ಇನ್ನೂ ಮುಂದೆ ಕೂಡ ಆದರೂ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು. ಇದೊಂದು ಪ್ರಮುಖವಾದಂಥ ಅಪ್ಡೇಟ್ ಅಂತ ಹೇಳ್ತಾ ಇವತ್ತು SSP ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ 3 ಪ್ರಮುಖವಾದಂಥ ಅಪ್ಡೇಟ್ಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಈ ವಿಡಿಯೋನ ಈ ಥರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ. ಹಾಗೆ ಯಾರಿಗೆಲ್ಲ SSP ಸ್ಕಾಲರ್ಶಿಪ್ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ಯಾರಿಗೆ ಜಮಾ ಆಗಿದೆ, ಯಾರಿಗೆ ಜಮಾ ಆಗಿಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಹಾಗೆ ಕಾರ್ಮಿಕ ಇಲಾಖೆ ವಿದ್ಯಾರ್ಥಿ ವೇತನವು ಕೂಡ ಹಂತ ಹಂತವಾಗಿ ಬಿಡುಗಡೆ ಆಗ್ತಾ ಇದೆ. ಇಂದು ಕೂಡ ಜಮಾ ಆಗಿದೆ, ಯಾರಿಗೆ ಜಮಾ ಆಗಿದೆ ಅಂತೇಳಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.